ಹೇ ಗಾಯ್ಸ್, ವೆಲ್ಕಮ್ ಟು ಸೀಕ್ರೆಟ್ ಟೆಕ್ ಕನ್ನಡ. ಇಲ್ಲಿ ಹಲವಾರು ವಿಷಯಗಳನ್ನು ಕಲಿಸೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಅನ್ನೋದು ಎಷ್ಟು ಒಂದು ಮುಖ್ಯ ಅಂದರೆ, ಇಂಟರ್ನೆಟ್ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಆ ಥರ ಒಂದು ಪರಿಸ್ಥಿತಿ ನಾವಿದ್ದೀರಿ. ಈ ಥರ ಇರುವಾಗ ನಾವು ಡೈಲಿ ಪ್ಲ್ಯಾನಲ್ಲಿ ನಾವು ರೀಚಾರ್ಜ್ ಮಾಡಿರ್ತೀವಿ. ಅಂದರೆ ದಿನಕ್ಕೆ 1.5 GB 2 GB ಅಂತ ನಾವು ಮಾಡಿರ್ತೀವಿ. ನಮ್ಗೆ ಗೊತ್ತಿಲ್ಲದೇ ನಾವು ತುಂಬಾ ಯೂಸ್ ಮಾಡಿ ಸಡನ್ನಾಗಿ ನೋಡಿದ್ರೆ ಮೆಸೇಜ್ ಬರುತ್ತೆ, ಈ ಥರ ನಿಮ್ಮ ಡೈಲಿ ಪ್ಯಾಕ್ ಮುಗಿದೋಗಿದೆ ಅಂತ. ಆ ಥರ ಇಲ್ಲದೆ ನಾವು ಹೇಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಥರ ನೀವು ಎಷ್ಟು ಯೂಸ್ ಮಾಡಿದ್ದೀರಾ, ಇನ್ನು ಎಷ್ಟು ಅವೈಲೇಬಲ್ ಇದೆ ಅಂತ ಹೇಗೆ ನೋಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಒಂದು ವೇಳೆ ನೀವು ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ತಾ ಇದ್ದರೆ ಅಪ್ಲಿಕೇಶನ್ ನಿಮಗೆ ಯೂಸ್ ಆಗಲ್ಲ. ನೀವು ಬೇರೆ ವಿಡಿಯೋ ನೋಡೋಕ್ಕೆ ಹೋಗ್ಬೋದು. ಲಿಮಿಟೆಡ್ ಆಗಿ 1.5 GB 2 GB ನಾನು ದಿನಕ್ಕೆ ಯೂಸ್ ಮಾಡ್ತೀನಿ. ಅದು ಕರೆಕ್ಟಾಗಿ ಒಂದಿನ ಫುಲ್ ನಾನು ತಗೊಂಬರಬೇಕು ಅಂದರೆ ಈ ವಿಡಿಯೋನ ನೀವು ನೋಡಿ. ಈ ಅಪ್ಲಿಕೇಶನ್ ಬಂದು ಪ್ಲೇಸ್ಟೋರ್ನಲ್ಲೇ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬೇಕಾದರೂ ಇನ್ಸ್ಟಾಲ್ ಮಾಡ್ಕೊಬೋದು. ಈ ಅಪ್ಲಿಕೇಶನ್ ಸೈಜ್ ನೋಡಿದ್ರೆ ಜಸ್ಟ್ 3 MB ಇದೆ ಅಷ್ಟೇ. ನೀವು ಇನ್ಸ್ಟಾಲ್ ಮಾಡ್ಕೊಬೋದು, ಯಾವುದೇ ಒಂದು ಸ್ಟೋರೇಜ್ ಪ್ರಾಬ್ಲಮ್ ಬರಲ್ಲ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಫಸ್ಟ್ ಅದರ ಇಂಟರ್ಫೇಸ್ ಈ ಥರ ಇರುತ್ತೆ. ಟಾಪಲ್ಲಿ ನೀವು ನೋಡ್ಬೋದು ಹಿಸ್ಟರಿ, ವ್ಯೂವರ್ ಮತ್ತು ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಪರ್ಮಿಷನ್ಸ್ ಇರುತ್ತೆ. ಕೆಲವೊಂದು ಪರ್ಮಿಷನ್ನ ಕೇಳುತ್ತೆ, ನೀವು ಅಲೋ ಕೊಡಿ. ಅದೇ ಥರ ನೀವು ಕೆಳಗಡೆ ನೋಡಿದ್ರೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈ ಸೆಟ್ಟಿಂಗ್ಸ್ನಲ್ಲಿ ನೀವು ನೋಡ್ಬೋದು 1024 MB ಅಂತ ಡಿಫಾಲ್ಟಾಗಿ ಕೊಟ್ಟಿರ್ತಾರೆ. ನೀವು 1 GB ಯೂಸ್ ಮಾಡೋರಾಗಿದ್ದರೆ ಇದು ಹೀಗೆ ಇರಲಿ. ಇಲ್ಲ ನೀವು 1.5 GB 2 GB ಪ್ಲ್ಯಾನ್ ನೀವು ಮಾಡ್ಕೊಂಡಿದ್ರೆ 1.5 GBಗೆ 1500, 1500 ಮತ್ತು 2 GBಗೆ 2000 ಅಂತೇಳಿ ನೀವು ಎಂಟರ್ ಮಾಡ್ಕೊಳ್ಳಿ. ನಂದು 1 GBಗೆ ಇರಲಿ. ಇದಾದಮೇಲೆ ನೀವು ಕೆಳಗಡೆ ನೋಡ್ಬೋದು ಮಂತ್ಸ್, ಡೇಸ್ ಅಂತ ಇರುತ್ತೆ. ನೀವು ಮಂತ್ ವೈಸ್ ನೋಡ್ತೀರಾ ಇಲ್ಲ ಡೇ ವೈಸ್ ನೋಡ್ತೀರಾ ಅಂತ. ಡೈಲಿ ನಾವು ಚೆಕ್ ಮಾಡ್ಕೊಳ್ಳೋಣ. ಡೈಲಿ ಡೇ ಕೊಡಿ. ನೀವು ಕೆಳಗಡೆ ಇಲ್ಲಿ ನೋಡ್ಬೋದು 1 ಸೆಪ್ಟೆಂಬರ್ 2021 ಅಂತಿದೆ. ಅದು ಕರೆಂಟ್ ಡೇಟ್ ಏನಿದೆಯೋ ಆ ಡೇಟ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಅಂದರೆ ನೀವು ನೋಡೋ ಕರೆಂಟ್ ಡೇಟ್ ಏನಿದೆಯೋ ಆ ಡೇಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ನೀವು ಸೆಟ್ಟಿಂಗ್ಸ್ನಲ್ಲಿ ಇಷ್ಟೊಂದು ಮಾಡ್ಕೊಳ್ಳಿ ಸಾಕು. ಇನ್ನು ಕೆಲವೊಂದು ಆಪ್ಷನ್ ಇದೆ, ಅದನ್ನೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಸೆಟ್ಟಿಂಗ್ಸ್ ಹೀಗೆ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ನೀವು ಏನು ಮಾಡ್ತೀರಾ ಅಂದರೆ ಹೋಮ್ ಪೇಜಿಗೆ ಬಂದುಬಿಡಿ. ಇಲ್ಲಿ ನೀವು ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ವಿಡ್ಜೆಟ್ಸ್ ಅಂತ ಕೆಳಗಡೆ ಸಿಗುತ್ತೆ. ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ನೀವು ಕೆಳಗಡೆ ಬಾಟಮ್ನಲ್ಲಿ ನೋಡ್ಬೋದು ವಿಡ್ಜೆಟ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕೆಲವೊಂದು ಮೊಬೈಲ್ನಲ್ಲಿ ನೀವು ಈ ಥರ ಸ್ವೈಪ್ ಮಾಡೋ ಥರ ಇರುತ್ತೆ ಕೆಳಗಡೆ ಬಾಟಮ್ನಲ್ಲಿ. ಒಂದೊಂದರಲ್ಲಿ ಈ ಥರ ಸ್ಕ್ರೋಲ್ ಮಾಡೋ ಥರ ಇರುತ್ತೆ. ನಿಮ್ಮದು ಯಾವ ಮೊಬೈಲು ಆ ಥರ ನೋಡ್ಕೊಳ್ಳಿ. ನೀವು ಈ ಥರ ನೀವು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ನ ಒಂದು ವಿಡ್ಜೆಟ್ ಸಿಗುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕೆಳಗಡೆ ಬಾಟಮ್ನಲ್ಲಿದೆ. ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಡನ್ ಕೊಡಿ. ಡನ್ ಕೊಟ್ಮೇಲೆ ನೀವು ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ನೀವು ಎಷ್ಟು ಡೇಟಾ ಯೂಸ್ ಮಾಡ್ತಾ ಇರೋ ಅನ್ನೋ ಒಂದು ವಿಡ್ಜೆಟ್ಸ್ ನಿಮ್ಗೆ ಸಿಗುತ್ತೆ ಇಲ್ಲಿ. ಇದನ್ನು ನೀವು ಈ ಥರ ಸ್ಕ್ವಯರಾಗೂ ಮಾಡ್ಕೊಬೋದು, ಇಲ್ಲ ರೆಕ್ಟ್ಯಾಂಗಲ್ ಈ ಥರ ನೀವು ಮಾಡ್ಕೊಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು 23% ಅಂತ 245 MB ಅಂತಿದೆ. ಇದು ನೋಡಿದ್ರೆ ನೀವು ಎಷ್ಟು ಡೇಟಾನ ಖಾಲಿ ಮಾಡಿದ್ದೀರಾ ಅನ್ನೋದು ತೋರಿಸುತ್ತೆ. ಮೇಲೆ ನೋಡ್ಬೋದು 41% ಅಂತ. ನೀವು ಇನ್ನೂ ಎಷ್ಟು ಅವೈಲೇಬಲ್ ಇದೆ ನಿಮ್ಮ ಮೊಬೈಲ್ ಡೇಟಾ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಅದೇ ಥರ ನೀವು ಕಾರ್ನರಲ್ಲಿ ನೋಡ್ಬೋದು. ಇಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಪ್ರೀವಿಯಸ್ ಡೇಸ್ ಬಂದು ನೀವು ಎಷ್ಟು MB ಯೂಸ್ ಮಾಡಿದ್ದೀರಾ ಅನ್ನೋದನ್ನು ಅದು ತೋರಿಸುತ್ತೆ. ನೀವು ಈ ಥರ ನೀವು ಕ್ಲಿಕ್ ಮಾಡಿಕೊಂಡು ನೀವು ಡೇಟ್ ವೈಸ್ ನೋಡ್ಕೊಬೋದು. ಯಾವ ಡೇಟಲ್ಲಿ ನೀವು ಎಷ್ಟು ಯೂಸ್ ಮಾಡಿದ್ದೀರಾ ಅಂತ ಈ ಥರ ನೀವು ನೋಡ್ಕೊಬೋದು. ಈ ಥರ ನೀವು ಸ್ಕ್ರೀನ್ ಮೇಲೇ ಇಟ್ಟು ಈ ಥರ ನೋಡ್ಕೊಳ್ಳೋದ್ರಿಂದ ನೀವು ಎಷ್ಟು ಯೂಸ್ ಮಾಡಿದ್ದೀರಾ, ಇನ್ನೂ ಎಷ್ಟು ಅವೈಲೇಬಲ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಿಂದ ನೀವು ನಿಮ್ಮ ಡೇಟಾನ ಮ್ಯಾನೇಜ್ ಮಾಡಿಕೊಂಡು ಆ ಡೇ ಫುಲ್ ಬರೋಂಗೆ ನೀವು ನೋಡ್ಕೊಬೋದು. ಒಂದು ವೇಳೆ ಕರೆಕ್ಟಾಗಿ ಡೇಟಾ ತೋರಿಸಿಲ್ಲ ಅಂದರೆ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಅಪ್ಡೇಟ್ ಆಗುತ್ತೆ. ಆವಾಗಲೂ ತೋರಿಸ್ತಾ ಇಲ್ಲ ಅಂದರೆ ಇದನ್ನು ರಿಮೂವ್ ಮಾಡಿಬಿಟ್ಟು ನೀವು ತಿರ್ಗಾ ವಿಡ್ಜೆಟಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಯೂಸ್ ಆಗುತ್ತೆ. ಈ ಅಪ್ಲಿಕೇಶನ್ ಹೇಗಿದೆ ಅಂತ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಲಾಸ್ಟಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.